ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಏನು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಆ ಬಳಿಕ ಈಗ ಬಳ್ಳಾರಿಯಲ್ಲಿ ಹಾಕಿದ ಎಲ್ಲ ಬ್ಯಾನರ್ಗಳನ್ನು ಇವತ್ತು ತೆರವುಗೊಳಿಸ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಮಹಾನಗರ ಪಾಲಿಕೆಯ ಸಿಬ್ಬಂದಿ ಮೂಲಕ ಈ ಒಂದು ಬ್ಯಾನರ್ಗಳನ್ನು ಸಂಪೂರ್ಣವಾಗಿ ನಗರದ ಎಲ್ಲ ಕಡೆ ಹಾಕಿದ್ದ ಬ್ಯಾನರ್ಗಳು ಜೊತೆಗೆ ಬಾವುಟಗಳು ಎಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು. ಇವತ್ತು ವಾಲ್ಮೀಕಿ ಮಹರ್ಷಿಯ ಏನು ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಇದ್ರು. ಆ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಗರದ ಎಲ್ಲೆಡೆ ಅಂದರೆ ನಗರದ ತುಂಬ ಬ್ಯಾನರ್ಗಳು, ಬಂಡಿಂಗ್ಸ್ಗಳು ಜೊತೆಗೆ ಬಾವುಟಗಳು ಮತ್ತೆ ಲೈಟಿಂಗ್ಗಳು ಎಲ್ಲವನ್ನು ಹಾಕಿದ್ರು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಕ್ರೇನ್ಗಳನ್ನು ಬಳಸಿ ಅಂದರೆ ಈ ರೀತಿಯಾಗಿ ಕ್ರೇನ್ಗಳನ್ನು ಬಳಸಿ ಸಂಪೂರ್ಣವಾಗಿ ಬ್ಯಾನರ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಹಾಕಿದ್ದ ಈಗಾಗಲೇ ಏನು ಕಟೌಟ್ಗಳನ್ನು ಹಾಕಿದ್ರು, ದೊಡ್ಡ ದೊಡ್ಡ ಕಟೌಟ್ಗಳು, ಅವುಗಳನ್ನು ಕೂಡ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು. ಏನು ಬ್ಯಾನರ್ ಹಾಕಿದ್ದರಿಂದ ಹಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಗಲಾಟೆ ಇಷ್ಟರ ಮಟ್ಟಿಗೆ ಅಂದರೆ ಓರ್ವ ಯುವಕನ ಜೀವ ಬಲಿ ಪಡಿತಲ್ಲ, ಆ ಬಳಿಕ ಆ ಕಾರ್ಯಕ್ರಮ ರದ್ದಾಯಿತು. ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತ ಸಾವಿಗೀಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ರದ್ದಾಯಿತು. ಹೀಗಾಗಿ ಇವತ್ತು ನಡೆಯಬೇಕಿದ್ದ ಕಾರ್ಯಕ್ರಮ ಕೂಡ ಕ್ಯಾನ್ಸಲ್ ಆಯಿತು. ಹೀಗಾಗಿ ಸಂಪೂರ್ಣವಾಗಿ ನಗರದ ಎಲ್ಲ ಕಡೆ ಏನು ಬ್ಯಾನರ್ಗಳನ್ನು ಹಾಕಿದ್ರು, ಕಾಂಗ್ರೆಸ್ನ ನಾಯಕರು ಜೊತೆಗೆ ವಾಲ್ಮೀಕಿ ಕಮ್ಯುನಿಟಿಯ ದೊಡ್ಡ ದೊಡ್ಡ ನಾಯಕರುಗಳ ಫೋಟೋಗಳನ್ನು, ಬ್ಯಾನರ್ಗಳನ್ನು, ಬಂಟಿಂಗ್ಸ್ಗಳನ್ನು, ಬೃಹತ್ ಕಟೌಟ್ಗಳನ್ನು ಹಾಕಿದ್ರು. ನೋಡ್ಬೋದು, ಆ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತೀನಿ. ಈಗಲೂ ಕೂಡ ಬಾವುಟಗಳಿವೆ, ಲೈಟಿಂಗ್ ಇವೆ, ಎಲ್ಲವನ್ನು ಕೂಡ ಈ SP ಸರ್ಕಲ್ನಲ್ಲಿ ವ್ಯವಸ್ಥೆಯನ್ನು ಮಾಡಿದರು. ಅವೆಲ್ಲವನ್ನು ಕೂಡ ಕೇವಲ SP ಸರ್ಕಲ್ ಮಾತ್ರವಲ್ಲ, ಬಳ್ಳಾರಿಯ ಪ್ರಮುಖ ವೃತ್ತಗಳಲ್ಲಿ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದರು. ಜೊತೆಗೆ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಲೈಟಿಂಗ್ಗಳನ್ನು ಹಾಕಿ ಸಂಪೂರ್ಣವಾಗಿ ಬಳ್ಳಾರಿಯನ್ನು ಜಗಮಗ ಮಾಡುವಂತೆ. ಯಾಕಾಗಿ ಅಂದರೆ ಇನ್ನು ವಾಲ್ಮೀಕಿ ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಿದರು. ಇವತ್ತು ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಏನು ಈ ಸ್ಕ್ರೀನ್ಗಳನ್ನು ಹಾಕೋದ್ರ ಮೂಲಕ ಅದಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಬ್ಯಾನರ್ಗಳನ್ನು ಕೂಡ ತೆರವು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಏನು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಆ ಬಳಿಕ ಈಗ ಬಳ್ಳಾರಿಯಲ್ಲಿ ಹಾಕಿದ ಎಲ್ಲ ಬ್ಯಾನರ್ಗಳನ್ನು ಇವತ್ತು ತೆರವುಗೊಳಿಸ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಮಹಾನಗರ ಪಾಲಿಕೆಯ ಸಿಬ್ಬಂದಿ ಮೂಲಕ ಈ ಒಂದು ಬ್ಯಾನರ್ಗಳನ್ನು ಸಂಪೂರ್ಣವಾಗಿ ನಗರದ ಎಲ್ಲ ಕಡೆ ಹಾಕಿದ್ದ ಬ್ಯಾನರ್ಗಳು ಜೊತೆಗೆ ಬಾವುಟಗಳು ಎಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು. ಇವತ್ತು ವಾಲ್ಮೀಕಿ ಮಹರ್ಷಿಯ ಏನು ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಇದ್ರು. ಆ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಗರದ ಎಲ್ಲೆಡೆ ಅಂದರೆ ನಗರದ ತುಂಬ ಬ್ಯಾನರ್ಗಳು, ಬಂಡಿಂಗ್ಸ್ಗಳು ಜೊತೆಗೆ ಬಾವುಟಗಳು ಮತ್ತೆ ಲೈಟಿಂಗ್ಗಳು ಎಲ್ಲವನ್ನು ಹಾಕಿದ್ರು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಕ್ರೇನ್ಗಳನ್ನು ಬಳಸಿ ಅಂದರೆ ಈ ರೀತಿಯಾಗಿ ಕ್ರೇನ್ಗಳನ್ನು ಬಳಸಿ ಸಂಪೂರ್ಣವಾಗಿ ಬ್ಯಾನರ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಹಾಕಿದ್ದ ಈಗಾಗಲೇ ಏನು ಕಟೌಟ್ಗಳನ್ನು ಹಾಕಿದ್ರು, ದೊಡ್ಡ ದೊಡ್ಡ ಕಟೌಟ್ಗಳು, ಅವುಗಳನ್ನು ಕೂಡ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು. ಏನು ಬ್ಯಾನರ್ ಹಾಕಿದ್ದರಿಂದ ಹಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಗಲಾಟೆ ಇಷ್ಟರ ಮಟ್ಟಿಗೆ ಅಂದರೆ ಓರ್ವ ಯುವಕನ ಜೀವ ಬಲಿ ಪಡಿತಲ್ಲ, ಆ ಬಳಿಕ ಆ ಕಾರ್ಯಕ್ರಮ ರದ್ದಾಯಿತು. ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತ ಸಾವಿಗೀಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ರದ್ದಾಯಿತು. ಹೀಗಾಗಿ ಇವತ್ತು ನಡೆಯಬೇಕಿದ್ದ ಕಾರ್ಯಕ್ರಮ ಕೂಡ ಕ್ಯಾನ್ಸಲ್ ಆಯಿತು. ಹೀಗಾಗಿ ಸಂಪೂರ್ಣವಾಗಿ ನಗರದ ಎಲ್ಲ ಕಡೆ ಏನು ಬ್ಯಾನರ್ಗಳನ್ನು ಹಾಕಿದ್ರು, ಕಾಂಗ್ರೆಸ್ನ ನಾಯಕರು ಜೊತೆಗೆ ವಾಲ್ಮೀಕಿ ಕಮ್ಯುನಿಟಿಯ ದೊಡ್ಡ ದೊಡ್ಡ ನಾಯಕರುಗಳ ಫೋಟೋಗಳನ್ನು, ಬ್ಯಾನರ್ಗಳನ್ನು, ಬಂಟಿಂಗ್ಸ್ಗಳನ್ನು, ಬೃಹತ್ ಕಟೌಟ್ಗಳನ್ನು ಹಾಕಿದ್ರು. ನೋಡ್ಬೋದು, ಆ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತೀನಿ. ಈಗಲೂ ಕೂಡ ಬಾವುಟಗಳಿವೆ, ಲೈಟಿಂಗ್ ಇವೆ, ಎಲ್ಲವನ್ನು ಕೂಡ ಈ SP ಸರ್ಕಲ್ನಲ್ಲಿ ವ್ಯವಸ್ಥೆಯನ್ನು ಮಾಡಿದರು. ಅವೆಲ್ಲವನ್ನು ಕೂಡ ಕೇವಲ SP ಸರ್ಕಲ್ ಮಾತ್ರವಲ್ಲ, ಬಳ್ಳಾರಿಯ ಪ್ರಮುಖ ವೃತ್ತಗಳಲ್ಲಿ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದರು. ಜೊತೆಗೆ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಲೈಟಿಂಗ್ಗಳನ್ನು ಹಾಕಿ ಸಂಪೂರ್ಣವಾಗಿ ಬಳ್ಳಾರಿಯನ್ನು ಜಗಮಗ ಮಾಡುವಂತೆ. ಯಾಕಾಗಿ ಅಂದರೆ ಇನ್ನು ವಾಲ್ಮೀಕಿ ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಿದರು. ಇವತ್ತು ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಏನು ಈ ಸ್ಕ್ರೀನ್ಗಳನ್ನು ಹಾಕೋದ್ರ ಮೂಲಕ ಅದಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಬ್ಯಾನರ್ಗಳನ್ನು ಕೂಡ ತೆರವು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಏನು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಆ ಬಳಿಕ ಈಗ ಬಳ್ಳಾರಿಯಲ್ಲಿ ಹಾಕಿದ ಎಲ್ಲ ಬ್ಯಾನರ್ಗಳನ್ನು ಇವತ್ತು ತೆರವುಗೊಳಿಸ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಮಹಾನಗರ ಪಾಲಿಕೆಯ ಸಿಬ್ಬಂದಿ ಮೂಲಕ ಈ ಒಂದು ಬ್ಯಾನರ್ಗಳನ್ನು ಸಂಪೂರ್ಣವಾಗಿ ನಗರದ ಎಲ್ಲ ಕಡೆ ಹಾಕಿದ್ದ ಬ್ಯಾನರ್ಗಳು ಜೊತೆಗೆ ಬಾವುಟಗಳು ಎಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು. ಇವತ್ತು ವಾಲ್ಮೀಕಿ ಮಹರ್ಷಿಯ ಏನು ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಇದ್ರು. ಆ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಗರದ ಎಲ್ಲೆಡೆ ಅಂದರೆ ನಗರದ ತುಂಬ ಬ್ಯಾನರ್ಗಳು, ಬಂಡಿಂಗ್ಸ್ಗಳು ಜೊತೆಗೆ ಬಾವುಟಗಳು ಮತ್ತೆ ಲೈಟಿಂಗ್ಗಳು ಎಲ್ಲವನ್ನು ಹಾಕಿದ್ರು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು,
ಕ್ರೇನ್ಗಳನ್ನು ಬಳಸಿ ಅಂದರೆ ಈ ರೀತಿಯಾಗಿ ಕ್ರೇನ್ಗಳನ್ನು ಬಳಸಿ ಸಂಪೂರ್ಣವಾಗಿ ಬ್ಯಾನರ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಹಾಕಿದ್ದ ಈಗಾಗಲೇ ಏನು ಕಟೌಟ್ಗಳನ್ನು ಹಾಕಿದ್ರು, ದೊಡ್ಡ ದೊಡ್ಡ ಕಟೌಟ್ಗಳು, ಅವುಗಳನ್ನು ಕೂಡ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು. ಏನು ಬ್ಯಾನರ್ ಹಾಕಿದ್ದರಿಂದ ಹಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಗಲಾಟೆ ಇಷ್ಟರ ಮಟ್ಟಿಗೆ ಅಂದರೆ ಓರ್ವ ಯುವಕನ ಜೀವ ಬಲಿ ಪಡಿತಲ್ಲ, ಆ ಬಳಿಕ ಆ ಕಾರ್ಯಕ್ರಮ ರದ್ದಾಯಿತು. ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತ ಸಾವಿಗೀಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ರದ್ದಾಯಿತು. ಹೀಗಾಗಿ ಇವತ್ತು ನಡೆಯಬೇಕಿದ್ದ ಕಾರ್ಯಕ್ರಮ ಕೂಡ ಕ್ಯಾನ್ಸಲ್ ಆಯಿತು. ಹೀಗಾಗಿ ಸಂಪೂರ್ಣವಾಗಿ ನಗರದ ಎಲ್ಲ ಕಡೆ ಏನು ಬ್ಯಾನರ್ಗಳನ್ನು ಹಾಕಿದ್ರು ಕಾಂಗ್ರೆಸ್ನ ನಾಯಕರು, ಜೊತೆಗೆ ವಾಲ್ಮೀಕಿ ಕಮ್ಯುನಿಟಿಯ ದೊಡ್ಡ ದೊಡ್ಡ ನಾಯಕರುಗಳ ಫೋಟೋಗಳನ್ನು, ಬ್ಯಾನರ್ಗಳನ್ನು, ಬಂಟಿಂಗ್ಸ್ಗಳನ್ನು, ಬೃಹತ್ ಕಟೌಟ್ಗಳನ್ನು ಹಾಕಿದ್ರು. ನೋಡ್ಬೋದು, ಆ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತೀನಿ. ಈಗಲೂ ಕೂಡ ಬಾವುಟಗಳಿವೆ, ಲೈಟಿಂಗ್ ಇವೆ, ಎಲ್ಲವನ್ನು ಕೂಡ ಈ SP ಸರ್ಕಲ್ನಲ್ಲಿ ವ್ಯವಸ್ಥೆಯನ್ನು ಮಾಡಿದರು. ಅವೆಲ್ಲವನ್ನು ಕೂಡ ಕೇವಲ SP ಸರ್ಕಲ್ ಮಾತ್ರವಲ್ಲ, ಬಳ್ಳಾರಿಯ ಪ್ರಮುಖ ವೃತ್ತಗಳಲ್ಲಿ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದರು. ಜೊತೆಗೆ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಲೈಟಿಂಗ್ಗಳನ್ನು ಹಾಕಿ ಸಂಪೂರ್ಣವಾಗಿ ಬಳ್ಳಾರಿಯನ್ನು ಜಗಮಗ ಮಾಡುವಂತೆ. ಯಾಕಾಗಿ ಅಂದರೆ ಇನ್ನು ವಾಲ್ಮೀಕಿ ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಿದರು. ಇವತ್ತು ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಏನು ಈ ಸ್ಕ್ರೀನ್ಗಳನ್ನು ಹಾಕೋದ್ರ ಮೂಲಕ ಅದಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಬ್ಯಾನರ್ಗಳನ್ನು ಕೂಡ ತೆರವು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಏನು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಆ ಬಳಿಕ ಈಗ ಬಳ್ಳಾರಿಯಲ್ಲಿ ಹಾಕಿದ್ದ ಎಲ್ಲ ಬ್ಯಾನರ್ಗಳನ್ನು ಇವತ್ತು ತೆರವುಗೊಳಿಸ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಮಹಾನಗರ ಪಾಲಿಕೆಯ ಸಿಬ್ಬಂದಿ ಮೂಲಕ ಈ ಒಂದು ಬ್ಯಾನರ್ಗಳನ್ನು ಸಂಪೂರ್ಣವಾಗಿ ನಗರದ ಎಲ್ಲ ಕಡೆ ಹಾಕಿದ್ದ ಬ್ಯಾನರ್ಗಳು, ಜೊತೆಗೆ ಬಾವುಟಗಳು ಎಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು. ಇವತ್ತು ವಾಲ್ಮೀಕಿ ಮಹರ್ಷಿಯ ಏನು ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಇದ್ರು. ಆ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಗರದ ಎಲ್ಲೆಡೆ ಅಂದರೆ ನಗರದ ತುಂಬ ಬ್ಯಾನರ್ಗಳು, ಬಂಟಿಂಗ್ಸ್ಗಳು, ಜೊತೆಗೆ ಬಾವುಟಗಳು ಮತ್ತು ಲೈಟಿಂಗ್ಗಳು ಎಲ್ಲವನ್ನು ಹಾಕಿದ್ರು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಕ್ರೇನ್ಗಳನ್ನು ಬಳಸಿ ಅಂದರೆ ಈ ರೀತಿಯಾಗಿ ಕ್ರೇನ್ಗಳನ್ನು ಬಳಸಿ ಸಂಪೂರ್ಣವಾಗಿ ಬ್ಯಾನರ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಹಾಕಿದ್ದ ಈಗಾಗಲೇ ಏನು ಕಟೌಟ್ಗಳನ್ನು ಹಾಕಿದ್ರು, ದೊಡ್ಡ ದೊಡ್ಡ ಕಟೌಟ್ಗಳು, ಅವುಗಳನ್ನು ಕೂಡ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು. ಏನು ಬ್ಯಾನರ್ ಹಾಕಿದ್ದರಿಂದ ಹಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಗಲಾಟೆ ಇಷ್ಟರ ಮಟ್ಟಿಗೆ ಅಂದರೆ ಓರ್ವ ಯುವಕನ ಜೀವ ಬಲಿ ಪಡಿತಲ್ಲ, ಆ ಬಳಿಕ ಆ ಕಾರ್ಯಕ್ರಮ ರದ್ದಾಯಿತು. ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತ ಸಾವಿಗೀಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ರದ್ದಾಯಿತು. ಹೀಗಾಗಿ ಇವತ್ತು ನಡೆಯಬೇಕಿದ್ದ ಕಾರ್ಯಕ್ರಮ ಕೂಡ ಕ್ಯಾನ್ಸಲ್ ಆಯಿತು. ಹೀಗಾಗಿ ಸಂಪೂರ್ಣವಾಗಿ ನಗರದ ಎಲ್ಲ ಕಡೆ ಏನು ಬ್ಯಾನರ್ಗಳನ್ನು ಹಾಕಿದ್ರು ಕಾಂಗ್ರೆಸ್ನ ನಾಯಕರು, ಜೊತೆಗೆ ವಾಲ್ಮೀಕಿ ಕಮ್ಯುನಿಟಿಯ ದೊಡ್ಡ ದೊಡ್ಡ ನಾಯಕರುಗಳ ಫೋಟೋಗಳನ್ನು, ಬ್ಯಾನರ್ಗಳನ್ನು, ಬಂಟಿಂಗ್ಸ್ಗಳನ್ನು, ಬೃಹತ್ ಕಟೌಟ್ಗಳನ್ನು ಹಾಕಿದ್ರು. ನೋಡ್ಬೋದು, ಆ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತೀನಿ. ಈಗಲೂ ಕೂಡ ಬಾವುಟಗಳಿವೆ, ಲೈಟಿಂಗ್ ಇವೆ, ಎಲ್ಲವನ್ನು ಕೂಡ ಈ SP ಸರ್ಕಲ್ನಲ್ಲಿ ವ್ಯವಸ್ಥೆಯನ್ನು ಮಾಡಿದರು. ಅವೆಲ್ಲವನ್ನು ಕೂಡ ಕೇವಲ SP ಸರ್ಕಲ್ ಮಾತ್ರವಲ್ಲ, ಬಳ್ಳಾರಿಯ ಪ್ರಮುಖ ವೃತ್ತಗಳಲ್ಲಿ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದರು. ಜೊತೆಗೆ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಲೈಟಿಂಗ್ಗಳನ್ನು ಹಾಕಿ ಸಂಪೂರ್ಣವಾಗಿ ಬಳ್ಳಾರಿಯನ್ನು ಜಗಮಗ ಮಾಡುವಂತೆ. ಯಾಕಾಗಿ ಅಂದರೆ ಇನ್ನು ವಾಲ್ಮೀಕಿ ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಿದರು. ಇವತ್ತು ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಏನು ಈ ಸ್ಕ್ರೀನ್ಗಳನ್ನು ಹಾಕೋದ್ರ ಮೂಲಕ ಅದಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಬ್ಯಾನರ್ಗಳನ್ನು ಕೂಡ ತೆರವು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.